ಸೊ ಒಂದು ಕ್ವಿಕ್ SR ರೌಂಡ್ ಶುರು ಆಗ್ತಾ ಇದೆ. ನೋಡೋಣ ಯಾವ ಥರ ಉತ್ತರ ಕೊಡ್ತಾರೆ, ಏನಿದೆ ಮನಸ್ಸಲ್ಲಿ ನಮ್ಮ ಪ್ರಶ್ನೆಗೆ ಅವರ ಉತ್ತರ ಅಂತೇಳಿ. CT ರವಿ ಅವರಿಗೆ ಕೆಲವೊಂದು ವಿಚಾರಕ್ಕೆ ಚಕ್ಕನ್ ಕೋಪ ಬರುತ್ತೆ, ಬೇಗ ಕೋಪ ಬರುತ್ತೆ. ಕೆಲವೊಂದು ವಿಚಾರಕ್ಕ ಇಲ್ಲ, ಕೋಪ ಬರೋದಿಲ್ವ ಅವರಿಗೆ ಯಾವುದಕ್ಕೂ? ನನಗೆ ಬೇಗ ಬರುತ್ತೆ. ನಿಮಗೆ ಕೋಪ ಬರುತ್ತೆ ಬೇಗ. CT ರವಿ ಅವರು ರಾಜಕೀಯದಲ್ಲಿ ಎಲ್ಲ ಸರಿ, ಮನೆಯಲ್ಲಿ ನೀವೇನು ಹೇಳ್ತೀರಾ ಅದಕ್ಕೆ ಹೂರಿ ಎಸ್ ಅಂತ ನೋಡಿ ಅಲ್ಲಿ ಅಂತ ಇಲ್ಲ, ಸುಳ್ಳು ಹೇಳಿದ್ರು ಅವರು. ಯಾಕೆ ಸರ್ ಹೂರಿ ಅಂತಂದ್ರೆ ಬಚಾವಂತನ? ಮನೆಯಲ್ಲಿ ಆಲ್ಮೋಸ್ಟ್ ನಿರ್ಣಯ ಎಲ್ಲ ನಮ್ಮ ಹೋಮ್ ಮಿನಿಸ್ಟ್ರದೇ ಇರೋದ್ರಿಂದ ಅದಕ್ಕೆ ಎಸ್ ಅಂತ ಹೇಳಿಬಿಟ್ಟೆ ನಾನು. ಓಕೆ, CT ರವಿ ಕಾಲೇಜ್ ಡೇಸಲ್ಲಿ ತುಂಬ ಪುಂಡ. ಹೌದು. ಪುಂಡಾಟಿಕೆ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದಾರಾ ನಿಮಗೆ? ಅವ್ರ ಅಮ್ಮ ಹೇಳ್ತಿರ್ತಾರೆ, ಏನಂತ ಅಷ್ಟು ತರಲೆ ಮಾಡ್ತಿದ್ದ, ಹಿಂಗೆ ತರಲೆ ಮಾಡ್ತಿದ್ದ. ಚಿಕ್ಕಮಗಳೂರು ಶಾಸಕರ ಸ್ಥಾನವನ್ನು CT ರವಿ ಮಿಸ್ ಮಾಡ್ಕೊತಾರೆ. MLA ಆಗಿ ಹೌದು ಮಿಸ್ ಮಾಡ್ಕೊತಾರೆ, ಯಾಕಂದರೆ ಸತತವಾಗಿ ಗೆದ್ದಿದ್ರಿ. ಸೊ ಯಾವ ರೀತಿ ಮಿಸ್ ಮಾಡ್ಕೊತಾ ಇದ್ದೀರಾ ಸರ್? ಅಂದರೆ ಇದ್ದಿದ್ರೆ ಡೆವಲಪ್ಮೆಂಟ್ ವಿಷಯದಲ್ಲಿ ಇಲ್ಲ, ಒಂದು ಕಾರಣ ಅಂತ ಹೇಳಲ್ಲ, 10 ಕಾರಣ ಸೇರ್ಕೊಂಡಿದ್ದಾವೆ. ಕೆಲವೊಮ್ಮೆ ಟೈಮ್ ಹಾಗೆ ಬರುತ್ತೆ, ಈ ಕೆಟ್ಟಗಳಿಗೆ ಅಂತೀವಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಒಂದು ಕಾರಣದಲ್ಲಿ ಸೋತಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ. ಈಗಲೂ ವೋಟ್ ಹಾಕ್ತಾ ಇರೋ ಜನ ನನ್ನ ಕಾರಣಕ್ಕೆ ಅನ್ನೋದು ಕಡಿಮೆ, 10 ಕಾರಣಗಳು ಸೇರ್ಕೊಂಡಿದ್ದಾವೆ. ಅದರಲ್ಲಿ ನನ್ನ ಕಾರಣ ನಾನು ಸೇರಿಸ್ಕೊಂಡಿದ್ದೀನಿ. CT ರವಿ ಅವರ ಆಸಕ್ತಿ ಇತ್ತೀಚೆಗೆ ರಾಷ್ಟ್ರ ರಾಜಕಾರಣದಲ್ಲಿ ಜಾಸ್ತಿ ಆಗಿದೆ. ವೈಯಕ್ತಿಕ ಆಸಕ್ತಿ ಅಂತಿಲ್ಲ, ಪಾರ್ಟಿ ಏನು ಜವಾಬ್ದಾರಿ ಕೊಡುತ್ತೋ ಅದು ಕೆಲಸ ಮಾಡೋದು. ನೋಡಿ, ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿ ಹೋಗಿದ್ದು ವೈಯಕ್ತಿಕ ಆಸಕ್ತಿಯಿಂದ ಅಲ್ಲ, ಪಾರ್ಟಿ ಜವಾಬ್ದಾರಿ ಕೊಡ್ತು ಹೋದೆ. ಪಾರ್ಟಿ ಜವಾಬ್ದಾರಿ ಕೊಟ್ಟ ಕಡೆ ಕೆಲಸ ಮಾಡಿದ್ದೀನಿ. ಈಗ ಚುನಾವಣೆಗೆ ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಉತ್ತರ ಪ್ರದೇಶ್, ಗುಜರಾತ್, ಮಧ್ಯಪ್ರದೇಶ್, ಹೀಗೆ ಬಿಹಾರ್ ಜವಾಬ್ದಾರಿ ಕೊಟ್ಟಿದೆ, ಕೆಲಸ ಮಾಡಿದ್ದೀನಿ. CT ರವಿ ಅವರು ಒಂದಲ್ಲ ಒಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಕೆನಾಟ್ ಸೇ, ಅದನ್ನು ಪಾರ್ಟಿ ಹೇಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.